हमारा जो आंतरिक असेसमेंट है प्रथम चरण का वो पूरा हो चुका है और लगभग 72 सीटों पे हम स्पष्ट रूप से जीत रहे हैं 121 में से। एक अजीब बात हमने देखी, इसी होटल में देखी। जब गृह मंत्री इस होटल में आते हैं तो लिफ्ट के सीसीटीवी के ऊपर कागज चिपका दिया जाता है। तो हमें नहीं समझ में आया कि गृह मंत्री यहां किससे मिलने आ रहे हैं, किससे डर डर के छिप छिप कर मिलना पड़ रहा है। क्या वो अधिकारी हैं? ಬಿಹಾರ 121 ಕ್ಷೇತ್ರಗಳಿಗೆ 6ನೇ ತಾರೀಕು ಮತದಾನ ಆಯಿತು. ಬಹುದೊಡ್ಡ ಮತದಾರರು ಬಹುದೊಡ್ಡ ಮಟ್ಟದಲ್ಲಿ ಮತ ಹಾಕಿ ಹೋಗಿದ್ದಾರೆ. ಸುಮಾರು 8%ಗೂ ಹೆಚ್ಚು ಕಳೆದ ವಿಧಾನಸಭಾ ಚುನಾವಣೆಗೆ ಹೋಲಿಸಿದ್ರೆ ಮತದಾನ ಆಗಿದೆ. ಪವನ್ ಖೇರಾ ಕಾಂಗ್ರೆಸ್ ನಾಯಕ ಅತ್ಯಂತ ಸ್ಪಷ್ಟವಾಗಿ ಹೇಳಿರೋ ಮಾತೇನು ನೀವು ಆರಂಭದಲ್ಲಿ ಕೇಳಿದ್ರಿ. 121 ವಿಧಾನಸಭಾ ಕ್ಷೇತ್ರಗಳ ಪೈಕಿ ನಾವು 72 ಗೆದ್ದೇ ಗೆಲ್ತೀವಿ ಅಂತ. ಆಯಾಯ ಪಕ್ಷದ ನಾಯಕರು ಅಂತಹ ಒಂದು ಮಾತನ್ನ ಹೇಳೋದು ಸಹಜ. ಆದರೆ ಇಲ್ಲಿ ಬಿಹಾರದಲ್ಲಿ, ಅದರಲ್ಲೂ ಮುಖ್ಯವಾಗಿ ಸರೈರಂಜನ್ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ವಿಜುವಲ್ ವೈರಲ್ ಆಗ್ತಿರುವಂಥದ್ದು, ಒಂದು ಮತಗಟ್ಟೆ ಮುಂದೆ ಸಮಸ್ತಿಪುರ ವ್ಯಾಪ್ತಿಗೆ ಬರುವಂಥದ್ದು. ಅದು KSR ಕಾಲೇಜಿನ ಆವರಣದಲ್ಲಿ 150, 200, 250 VV-ಪ್ಯಾಡ್ಗಳು ಪಾಂಪ್ಲೆಟ್ಗಳ ರೀತಿ ಬಿದ್ದಿದ್ದಾವೆ ಅನ್ನೋದಾದರೆ ಯಾಕೆ ಅಲ್ಲಿ ಓಟ್ ಚೋರಿ ಆಗಿರೋ ಸಾಧ್ಯತೆ ಇರೋದಿಲ್ಲ? ಸಾಧ್ಯ ಇದೆ. ದೂರು ದಾಖಲಾಗಿದೆ, ತನಿಖೆ ನಡೀತಿದೆ. ತನಿಖೆ ನಡೆದ ಮೇಲೆ ಸಹೋದರಿ ತಾಯಂದಿರ ಓಟ್ ಹಾಕುವಂತಹ ಪ್ರೈವೇಟ್ ವಿಡಿಯೋವನ್ನು ನಾವು ಕೊಡೋಕ್ಕಾಗುತ್ತಾ ಅನ್ನುವಂತಹ ಒಂದು ಕಾಲದ ಅಮಿತ್ ಶಾ ಅವರ ಕಾರ್ಯದರ್ಶಿ, ಹಾಲಿ ಮುಖ್ಯ ಚುನಾವಣಾ ಆಯುಕ್ತ ಹೇಳಬಹುದು, ಅಥವಾ ಆತದ ಧಾಟಿಯ ಒಂದು ರಿಸಲ್ಟ್ ಬರಬಹುದು ತನಿಖೆಯಿಂದ. ವಿಶೇಷ ಅಂದರೆ ಆ ಸರೈರಂಜನ್ ವಿಧಾನಸಭಾ ಕ್ಷೇತ್ರದ NDA ಅಭ್ಯರ್ಥಿ ಯಾರು? ಇದೇ ಅಮಿತ್ ಶಾ ಅವರ ತೊಡೆ ಮೇಲೆ ಕೂತು ಅವರದ್ದೇ ಪಕ್ಷದ ನಾಯಕ ನಿತೀಶ್ ಕುಮಾರ್ ಅವರ ವಿರುದ್ಧ ಬಾಣ ಬಿಡ್ತಿರುವಂತಹ ಮಿನಿಸ್ಟರ್ ವಿಜಯ್ ಕುಮಾರ್ ಸಾರಥ್ ಚೌಧರಿ. ಈ ಆರಂಭದ ಪವನ್ ಖೇರಾ ಅವರ ಹೇಳಿಕೆ ಇರಬಹುದು, 72 ಗೆಲ್ತೀವಿ, ಒಂದಷ್ಟು ವಾತ್ಸವ ಇದ್ದಿರಬಹುದು. ಯಾಕಂದರೆ ಕಾಂಗ್ರೆಸ್ ಗೆಲ್ಲುತ್ತೆ ಅಂತಲ್ಲ, ಇಂಡಿಯಾ ಕೂಟ ಗೆಲ್ಲುತ್ತೆ ಅನ್ನುವಂಥದ್ದು. ಮತ್ತೊಂದು ಕಡೆ ಈ ಸರೈರಂಜನ್ ಕ್ಷೇತ್ರದ ಓಟ್ ಚೋರಿ ಲೆಕ್ಕ, ಇದೆಲ್ಲದರ ಜೊತೆಯಲ್ಲಿ ಬಹುಮುಖ್ಯವಾದದ್ದು, ಯಾಕಂದರೆ ಜ್ಞಾನೇಶ್ ಕುಮಾರ್ ಅವರು ಮುಖ್ಯ ಚುನಾವಣಾ ಆಯುಕ್ತರು. ಇವರು CCTV ಫುಟೇಜ್ ಕೇಳಿದಾಗ ವೋಟಿಂಗ್ದು, ತಾಯಂದಿರದು ಸಹೋದರಿಯರದು ವೋಟಿಂಗ್ ಪ್ರೈವಸಿ ಫೋಟೋ ವಿಜುವಲ್ಸ್ ಕೊಡೋಕ್ಕಾಗತ್ತಾ ಅನ್ನೋ ರೀತಿಯಲ್ಲಿ ಹಿಂದುತ್ವದ ಧಾಟಿಯಲ್ಲಿ ಉತ್ತರ ಕೊಟ್ಟಿದ್ರು. ರಾಹುಲ್ ಗಾಂಧಿ ಮಾತಾಡ್ತಿರೋದೇ ತಪ್ಪು ಅಂತ ಹೇಳಿದರು. ಆದರೆ ಪಾಟ್ನಾದ ಒಂದು 5 ಸ್ಟಾರ್ ಹೋಟೆಲ್, ಅಲ್ಲಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತಂಗ್ತಾರೆ. ಆ ಹೋಟೆಲ್ನ ಎಲ್ಲ ಲಿಫ್ಟ್ಗಳಲ್ಲಿನ ಎಲ್ಲ CCTVಗಳಿಗೆ ಸ್ಟಿಕ್ಕರ್ ಅಂಟಿಸಿದ್ದಾರೆ, ಏನು ಕಾಣಿಸ್ಬಾರ್ದು ಅಂತ. ಯಾಕೆ? ಕೇಂದ್ರ ಗೃಹ ಸಚಿವರು. ಅಂತಹ ಸೀಕ್ರೆಟ್ ಅಲ್ಲಿ ಏನು ನಡೆದಿರಬಹುದು, ಯಾಕೆ ನಡೀತಿದೆ? ಕಾಂಗ್ರೆಸ್ ದೂರು ದಾಖಲಿಸಿದೆ. ಆಡಳಿತ ಯಂತ್ರದ ಬಹುದೊಡ್ಡ ದುರ್ಬಳಕೆ ಅಲ್ಲಾಗಿದೆ ಅನ್ನೋ ಲೆಕ್ಕಾಚಾರಗಳು ನಡೀತಿದೆ. ಅದಕ್ಕೆ ಸಾಕ್ಷಿಯಾಗಿ ಸಾಕಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿನ ಮತಗಟ್ಟೆಗಳಲ್ಲಿ ಓಟ್ ಚೋರಿ ಆಗಿದೆ ಅನ್ನೋದಕ್ಕೂ ಕೂಡ ದೂರುಗಳು ಸಂಖ್ಯೆಯಲ್ಲಿ ದಾಖಲಾಗ್ತಿರುವಂಥದ್ದು. ಈಗ ಮೊದಲನೇ ಹಂತದ್ದು ಆಗೋಗಿದೆ. ಅಲ್ಲಿ ಏನೊಂದು 25 BJP, ಇನ್ನೊಂದು 20 JDU ಗೆಲ್ಲುವ ಲೆಕ್ಕಾಚಾರ ಇರೋ ಸಂದರ್ಭದಲ್ಲಿ ಎರಡನೇ ಹಂತ 122 ಕ್ಷೇತ್ರ, ಇದು ಟಫ್ ಆಗುತ್ತೆ. ಯಾಕಂದರೆ ಸೀಮಾಂಚಲ್ ಮುಸ್ಲಿಮರ ಬಾಹುಳ್ಯ ಇರುವಂತಹ ಜಾಗ, ಅತಿ ಹಿಂದುಳಿದಂತಹ ಕುಶ್ವಾ, ಕುರ್ಮಿ, ಯಾದವರಿರುವಂತಹ ಜಾಗ ಇಲ್ಲಿ. ಯಾಕಂದರೆ ಚಂಪಾರಣ್ಯದಲ್ಲಿ ಲಾಸ್ಟ್ ಟೈಮ್ 21 ಕ್ಷೇತ್ರಗಳ ಪೈಕಿ 15 ಕಡೆ BJP ಗೆದ್ದಿತ್ತು. ಆದರೆ ಈ ಸಲ ಅಲ್ಲಿ 5ಕ್ಕಿಂತ ಹೆಚ್ಚಿನ ಸ್ಥಾನಗಳು ಗೆದ್ದರೆ ನೋ ಡೌಟ್ ಈ ದೇಶದ ಪ್ರಧಾನಿಯಾಗಿ ಮೋದಿಯವರೇ ಮುಂದುವರಿತಾರೆ. 15ರಲ್ಲಿ 5 ಗೆಲ್ಲೋಕ್ಕಾಗ್ತಿಲ್ಲ ಅಂದರೆ ಇನ್ನು ಯಾವ ಲೆಕ್ಕಕ್ಕೆ ಬರಬಹುದು? ಇನ್ನು ಸೀಮಾಂಚಲ್ 24 ವಿಧಾನಸಭಾ ಕ್ಷೇತ್ರ ಬರುತ್ತೆ, ಬಹುಪಾಲು ಮುಸಲ್ಮಾನ ಮತದಾರರ ಪ್ರಾಬಲ್ಯ ಇರುವಂತಹ ಜಾಗ. ಅಲ್ಲಿ 1, 2, 3 ಗೆದ್ದರೆ ನೋ ಡೌಟ್ ಪ್ರಧಾನಿ ಹುದ್ದೆಯಿಂದ ಮೋದಿಯವರು ಇಳಿಯೋದಿಲ್ಲ. ಇಷ್ಟು ಲೆಕ್ಕಾಚಾರದಲ್ಲಿ ಬಿಹಾರದ ಸ್ಥಳೀಯ ಪತ್ರಕರ್ತರು, ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಕೂತಂತಹ ಢೋಂಗಿತನದ ಸೆಫಾಲಜಿಸ್ಟ್ಗಳು ಹೇಳುವಂತಹ ಮಾತಲ್ಲ, ಅಲ್ಲಿನ ಜನ ಹೇಳ್ತಿರುವಂಥದ್ದು. ಅಲ್ಲಿಗೆ
ಬಿಜೆಪಿ ದೊಡ್ಡ ಮಟ್ಟದಲ್ಲೇನು ಗೆಲ್ಲುತ್ತೆ ಅಂತ ಹೇಳಲಿಕ್ಕಾಗ್ತಿಲ್ಲ. ಇದಕ್ಕೆ ಪೂರಕವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಷ್ಟೇ ಬರುತ್ತೆ ಅಂತ, ತೆಲಂಗಾಣದಲ್ಲಿ ಕಾಂಗ್ರೆಸ್ ಇಷ್ಟೇ ಬರುತ್ತೆ ಅಂತ ಹೇಳಿದಂತಹ, ಭವಿಷ್ಯ ನುಡಿದಂತಹ ಲೋಕ್ಪೋಲ್ ಸಮೀಕ್ಷಾ ಸಂಸ್ಥೆಯ ಒಂದು ಸಮೀಕ್ಷೆ ಈಗ ಬಹುದೊಡ್ಡ ಚರ್ಚೆಯನ್ನು ಹುಟ್ಟು ಹಾಕಿರುವಂಥದ್ದು. ಯಾಕಂದರೆ ಅವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ, NDA 105ರಿಂದ 114 ಗೆಲ್ಲಬಹುದು, ಮಹಾಗಠಬಂಧನ್ 118ರಿಂದ 126 ಗೆಲ್ಲಬಹುದು. ಅಂದರೆ ಸರಳ ಬಹುಮತಕ್ಕಿಂತ ಹೆಚ್ಚಿನ ಸ್ಥಾನಗಳು, ಕನಿಷ್ಠ 4-5 ಮಹಾಗಠಬಂಧನ್ಗೆ ಸಿಗುತ್ತೆ ವಿನಃ NDAಗೆ ಸಿಗೋದಿಲ್ಲ ಅನ್ನೋದನ್ನು ಹೇಳಿರುವಂಥದ್ದು. ಅದರ್ಸ್ ಒಂದು 5ರಿಂದ 6 ಗೆಲ್ಲಬಹುದು ಅನ್ನೋ ಲೆಕ್ಕ ಕೊಟ್ಟಿದೆ. ಅಲ್ಲಿಗೆ ಒಂದು ಪಕ್ಕ ನೀವು CCTVಗಳನ್ನ ಮುಚ್ಚಿ ರಾಜಕಾರಣ ಮಾಡ್ಕೊಳ್ಳಿ, ನಿತೀಶ್ ಕುಮಾರ್ ಅಂತಹ ಅತ್ಯಂತ ಹಿಂದುಳಿದ ಕುರ್ಮಿ ಸಮಾಜದ ನಾಯಕನನ್ನು NDA ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡೋದಕ್ಕೆ ಹಿಂದೇಟು ಹಾಕುವ, ತಮ್ಮದೇ ಸಮಾಜದ ಮತ್ತೊಬ್ಬರನ್ನ ಅಲ್ಲಿ ತಂದು ಕೂರಿಸುವಂತಹ ಲೆಕ್ಕಾಚಾರ ಹಾಕುವ ಗುಜರಾತಿ ಲಾಬಿಗೆ ಬುದ್ಧಿವಂತ ಬಿಹಾರಿ ಜನ ಸ್ಪಷ್ಟವಾದ ಓಟಿನ ಮೂಲಕ ಉತ್ತರವನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ನವೆಂಬರ್ 14ನೇ ತಾರೀಕು ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಬರ್ತಿದೆಯಲ್ಲ 140, 160 ಅಷ್ಟು ಯಾರಿಗೂ ಬರಲ್ಲ. ಯಾವ ಕೂಟಕ್ಕೂ 140 ಬರೋದಿಲ್ಲ, ಯಾವ ಕೂಟಕ್ಕೂ 140 ಬರೋದಿಲ್ಲ. NDA ಇರಲಿ, ಮಹಾಗಠಬಂಧನ್ ಇರಲಿ. ಆದರೆ ಸರಳ ಬಹುಮತದ ಸನಿಹದ ಕಡೆ RJD ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ವಾತಾವರಣ ಇದೆ ಅನ್ನೋದನ್ನೇ ಅಲ್ಲಿನ ಸಟ್ಟಾ ಬಜಾರ್ ಕೂಡ ಹೇಳ್ತಾ ಇದೆ. ಇದು ಲೆಕ್ಕ. ಬಿಹಾರದಲ್ಲಿ ಮೋದಿಯವರು ಪಾಟ್ನಾ ಗೆದ್ರೇನೆ ಡೆಲ್ಲಿ ಗೆಲ್ಲೋಕ್ಕಾಗೋದು. ಈ ಸಲ ನವೆಂಬರ್ 14ರ ರಿಸಲ್ಟ್ ಏನು ಬೇಕಾದರೂ ಮಾಡಬಹುದು. ನೀವೇನಂತೀರಾ? ಕಮೆಂಟ್ ಮಾಡಿ. हमारा जो आंतरिक असेसमेंट है प्रथम चरण का वो पूरा हो चुका है और लगभग 72 सीटों पे हम स्पष्ट रूप से जीत रहे हैं 121 में से। एक अजीब बात हमने देखी, इसी होटल में देखी। जब गृह मंत्री इस होटल में आते हैं तो लिफ्ट के CCTV के ऊपर कागज चिपका दिया जाता है। तो हमें नहीं समझ में आया कि गृह मंत्री यहां किससे मिलने आ रहे हैं, किससे डर डर के छिप छिप कर मिलना पड़ रहा है, क्या वो अधिकारी हैं? हमारा जो आंतरिक असेसमेंट है प्रथम चरण का वो पूरा हो चुका है और लगभग 72 सीटों पे हम स्पष्ट रूप से जीत रहे हैं 121 में से। एक अजीब बात हमने देखी, इसी होटल में देखी। जब गृह मंत्री इस होटल में आते हैं तो लिफ्ट के CCTV के ऊपर कागज चिपका दिया जाता है। तो हमें नहीं समझ में आया कि गृह मंत्री यहां किससे मिलने आ रहे हैं, किससे डर डर के छिप छिप कर मिलना पड़ रहा है, क्या वो अधिकारी हैं?